ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವು ಪ್ರಮುಖವಾದದ್ದು, ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಶ್ರೀಮಂತ ಶಂಕರದೇವ್, ಓಕೆನಾ? ಸೊ ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಬಹಳ ಮುಖ್ಯವಾದದ್ದು. ಅವರ ಹೆಸರು ಭಾರತದ ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಒಂದು ಹೊಸತನವನ್ನ ತುಂಬುವಲ್ಲಿ ಯಶಸ್ವಿಯಾಗಿದೆ. ಓಕೆನಾ? ಶಂಕರ ದೇವರ ಭಾಗವತವು ಸಂಸ್ಕೃತ, ಆಸಾಮಿ ಮತ್ತು ಬ್ರಿಜಾವಳಿ ಭಾಷೆಗಳಲ್ಲಿ ಇದೆ. ಅಸ್ಸಾಂನಲ್ಲಿ ಅವರು ಪ್ರಾರಂಭಿಸಿದ ಭಕ್ತಿ ಚಳುವಳಿಯು ಭಾರತದ ಇತರ ಭಾಗಗಳ ಮೇಲೆ ತನ್ನ ಪ್ರಭಾವವನ್ನು ಹರಡುತ್ತೆ. ಸೊ ಅವರು ಅಸ್ಸಾಮಿನಲ್ಲಿ ತಮ್ಮ ಒಂದು ಭಕ್ತಿ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ. ಈ ಚಳುವಳಿಯು ಭಾರತದುದ್ದಕ್ಕೂ ಹರಡಿ ಇತರ ಭಾಗಗಳ ಮೇಲೂ ಕೂಡ ತನ್ನ ಪ್ರಭಾವವನ್ನು ಹರಡುವಲ್ಲಿ ಯಶಸ್ವಿಯಾಗತ್ತೆ ಮಕ್ಕಳಿಗೆ. ಅವರು ಪ್ರಾರಂಭಿಸಿದ ಚಳುವಳಿಯನ್ನ ಸರಿಯಾಗಿ ಏಕಾಸರಣ ಧರ್ಮ ಅಥವಾ ವೈಷ್ಣವ ಚಳುವಳಿ ಎಂದು ಕರೆಯಲಾಯಿತು. ಓಕೆನಾ? ಸೊ ಅವರು ಕೃಷ್ಣನ ಮೇಲೆ ಅಚ್ಚಲ ಪ್ರೀತಿಯನ್ನ ಬೆಳೆಸಿಕೊಳ್ಳಬೇಕು, ಅವನ ಮೇಲೆ ಹಾಡುಗಳನ್ನು ಹಾಡಬೇಕು ಮತ್ತು ಅದನ್ನ ಕೇಳುವ ಮೂಲಕ ನಾವು ಭಗವಂತನಲ್ಲಿ ಭಕ್ತಿಯನ್ನು ಗಳಿಸಬೇಕು ಎಂದು ಹೇಳ್ತಾರೆ. ದೇವರ ಸೇವಕನಾಗಿ ಅವರು ಒಳ್ಳೆ ಭಾವನೆಗಳನ್ನು ಹೊಂದಿರಬೇಕು. ಇತರ ವೈಷ್ಣವರಂತೆ ಈ ಚಳುವಳಿಯು ಕೃಷ್ಣನೊಂದಿಗೆ ರಾಧೆಯನ್ನ ಪೂಜಿಸುವುದಿಲ್ಲ. ಓಕೆ, ಸೊ ಶ್ರೀಮಂತ ಶಂಕರ ದೇವರು ಸರನಿಯ ಎಂಬ ಪದ್ಧತಿಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಜಾತಿ ಪದ್ಧತಿ ವಿರುದ್ಧವಾದ ದೊಡ್ಡ ಸಾಮಾಜಿಕ ಚಳುವಳಿ. ಎಲ್ಲ ಪಂಥಗಳ ಜನರನ್ನ ಈ ಒಂದು ತಮ್ಮ ಪಂಥದಲ್ಲಿ ಸೇರಿಸ್ಕೊಳ್ತಾರೆ. ಓಕೆನಾ? ಸಮಾಜದಲ್ಲಿ ಅಸಮಾನತೆಯ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.